ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ರೀ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್, ಒಂದು ಲೈಕ್, ಶೇರಿಂದ ನನಗೆ ಎಷ್ಟೋ ಅನುಕೂಲ ಆಗುತ್ತೆ ರೀ. ಈ ಸಹಾಯ ಮಾಡೋದು ನೀವು ಮರೆಯದೆ ನನಗೆ ಹೆಲ್ಪ್ ಮಾಡಿರಿ. ಓಕೆ ರೀ, ಬರ್ರಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಬಂದುಬಿಟ್ರಿ ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಫ್ರೈಡೇ ಈವ್ನಿಂಗ್ ರೀ ಇದು. ಹೊರಗಡೆ ಎಲ್ಲ ಕಸ ಬಳ್ಕೊಂಡು ಫಸ್ಟು ನಾನು ಕೆಲಸಕ್ಕೆ ಹೋಗಿ ಬಂದು ಇನ್ನು ಹೊರಗಡೆ ಕಸ ಬಳ್ಕೊಂಡು ನೀರು ಹಾಕ್ತಾಯಿದ್ದೀನಿ. ಬರೋಕ್ಕೆಲ್ಲ ಕಸ ಬಳ್ಕೊಂಬಿಡ್ತೀನಿ, ಇಲ್ಲಾಂದರೆ ಕತ್ಲಾಗ್ಬಿಡ್ತೈತೆ. ಕತ್ಲಾದರೆ ನನಗೆ ಕಸ ಬಳಿಯೋಕ್ಕೂ ಮನಸ್ಸು ಬರೋಲ್ಲ. ಅದಕ್ಕೆ ಬರೋಕ್ಕೆಲ್ಲ ಕಸ ಬಳ್ಕೊಂಡು, ಇಲ್ಲಾಂದರೆ ಆಮೇಲೆ ಬಳಿಯೋಣಂತ ಕುಂತ್ಬಿಟ್ಟಿನಂದರೆ ಇನ್ನು ಮುಗಿದು ಕತ್ಲಾಗವ್ರಿ, ನಾನು ಎದ್ದಾಳೋದಿಲ್ಲ, ಹಂಗೆ ಕುಂತ್ಬಿಡ್ತೀನಿ. ಅದಕ್ಕೆ ಇನ್ನು ಬೇಡ, ಫಸ್ಟ್ ಬರೋಕ್ಕೆಲ್ಲ ಕಸ ಬಳ್ಕೊಳೋಣ ಅಂತ ಕಸ ಬಳ್ಕೊಂಡಿದ್ದೀನಿ. ಇನ್ನು ನಾನು ಕಸ ಬಳಿಯೋಕ್ಕಿಲ್ಲ ರೀ, ನನ್ನ ಮಗಳು ಕಸ ಬಳಿ ತೊಗೊಂಡು ಆ ಕಡೆ ಮನೆ ಕಡೆ ಬಳಿತಾ ಇದ್ದಾಳೆ. ನಾನು ನೋಡಿದ್ರೆ ನಮ್ಮ ಮನೆ ಕಡೆ ಬಳಿ ಅಂದರೆ ಅಲ್ಲಿ ಹೋಗಿ ಬಳಿತಿದ್ದಾಳೆ. ಬೇಡ ಅಂದಾಗ ಬಳಿತಾಳೆ, ಬಳಿ ಅಂದಾಗ ಬಳಿಯಲ್ಲ ನನ್ನ ಮಗಳು. ಅಂತೂ ಇಂತೂ ರಂಗೋಲಿ ಹಾಕೋದಂತೂ ಕಲಿತಾ ಇದ್ದೀನಿ ರೀ ನಾನು. ಈ ರಂಗೋಲಿನೇ ನನಗೆ ಬಿಟ್ಟು ಬೇರೆ ರಂಗೋಲಿ ಯಾವಾಗೂ ನಾನು ಹಾಕೋಕ್ಕೆ ಬರ್ತಾಯಿಲ್ಲ. ಯಾರಾದರೂ ರಂಗೋಲಿ ಹಾಕಂದರೆ ಇದೊಂದೇ ರಂಗೋಲಿ ಹಾಕ್ತಿದ್ದೆ ನಾನು. ಯಾಕೆಂದರೆ ಇದೊಂದೇ ಪರ್ಫೆಕ್ಟಾಗಿ ಬರ್ತಿತ್ತು, ಇದೊಂದೇ ಹಾಕ್ತಿದ್ದೆ. ಇನ್ನು ಬೇರೆವೆಲ್ಲ ಸ್ವಲ್ಪ ಟ್ರಯಲ್ ಮಾಡಿ ನೋಡಿ ಆಮೇಲೆ ರಂಗೋಲಿ ಹಾಕ್ತೀನಿ ರೀ. ಅಂದರೆ ರಂಗೋಲಿಯಿಂದ ಹಾಕೋದಿಲ್ಲ, ಒಂದು ಬುಕ್ ಪೆನ್ ಇಟ್ಕೊಂಡೆ ಬುಕ್ಕಲ್ಲೇ ಹಾಕಿ ಆಮೇಲೆ ನೆಲದ ಮೇಲೆ ಹಾಕ್ತೀನಿ. ಇನ್ನು ನಾನು ರಂಗೋಲಿಯಿಂದ ಮಾಡೀನಿ ಅಂದರೆ ಎಷ್ಟು ರಂಗೋಲಿ ಇದ್ರೂ ಕಡಿಮೆ ಬರ್ತೈತೆ. ಇನ್ನು ನಮ್ಮ ಯಜಮಾನ್ರು ಅದ್ರ ಸಲುವಾಗಿ ಇನ್ನು ಒಂದು ಟ್ರ್ಯಾಕ್ಟರ್ ರಂಗೋಲಿ ಹಾಕ್ಸ್ಕೋಬೇಕಾಗ್ತೈತೆ. ಬೇಡ ಪಾಪ, ನಮ್ಮ ಯಜಮಾನ್ರಿಗೆ ಅಂಥ ಪರಿಸ್ಥಿತಿ ತರೋದು ಬೇಡ. ಇಲ್ಲಾಂದರೆ ಇನ್ನು ನೋಡಿದವರೆಲ್ಲ ಅಂತಾರಮ್ಮ, ನಿನ್ನ ಗಂಡ ಬರೀ ರಂಗೋಲಿ ಹಾಕೋಕ್ಕೆ ಒಂದು ಟ್ರ್ಯಾಕ್ಟರ್ ರಂಗೋಲಿ ಹಾಕ್ಸಾರ ಅಂತ ಹೇಳ್ತಾರೆ. ಬೇಡಪ್ಪ, ಆ ಪರಿಸ್ಥಿತಿ ಬೇಡ. ಸಾರಿ ರೀ, ಆ ಪರಿಸ್ಥಿತಿ ನಿಮಗೆ ತರೋಕ್ಕೆ ನಾನು ಕೊಡೋದಿಲ್ಲ. ಇದೊಂದೇ ರಂಗೋಲಿ ಚೆನ್ನಾಗಿ ಹಾಕ್ತೀನಪ್ಪ ನಾನು. ಯಾವಾಗಾದ್ರೂ ನಿದ್ದೆದಾಗ ಎಬ್ಸಿದ್ನೂ ಈ ರಂಗೋಲಿ ಹಾಕಂದ್ರೆ ನಾನು ಹಾಕ್ತೀನಿ, ಇನ್ನು ಬೇರೆದು ಹಾಕಂದ್ರೆ ನಾನು ಹಾಕೋದಿಲ್ಲ. ಆಲೋಚನೆ ಮಾಡ್ತೀನಿ. ರಂಗೋಲಿ ಅನ್ನೋಕ್ಕಿಲ್ಲ, ನಾನು ಫಸ್ಟ್ ಕಣ್ಣು ಮುಂದೆ ಬರೋದೇ ಇದೇ ರಂಗೋಲಿ. ಯಾಕೆಂದರೆ ಅಷ್ಟು ಪರ್ಫೆಕ್ಟ್. ಮತ್ತು ಇದಕ್ಕಿಂತ ಚಿಕ್ಕವೂ ನನಗೆ ಬರೋಲ್ಲ, ಇದು ಮಾತ್ರ ಬರ್ತೈತೆ ನನಗೆ. ಇನ್ನು ನಮ್ಮ ಯಜಮಾನ್ರು ಕೂತ್ಕೊಂಡಿದ್ದಾರೆ. ಇನ್ನು ನಮ್ಮ ಯಜಮಾನ್ರ ಕಡೆ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ಕೊಳ್ಳೋಣ ಅಂತ ನಾನು ಕೂತ್ಕೊಂಡಿದ್ದೀನಿ. ಯಾವಾಗೂ ನಾವಿಬ್ಬರು ಕುಂತು ಮಾತಾಡಿದ್ದೇ ಇಲ್ಲಪ್ಪ. ಮಾತಾಡ್ತೀವಿ, ಆದರೆ ಮಾತಾಡುವಾಗ ನಮ್ಮ ಮಕ್ಕಳು ಏನೋ ಒಂದು ಹೇಳ್ತಾರೆ. ನಾವು ಏನನ್ನಾಗಲಿ ಇಂಪಾರ್ಟೆಂಟು ಏನನ್ನ ಮಾತಾಡುವಾಗ ಅಮ್ಮ ಅಂದ್ಬಿಡ್ತಾರೆ, ಅಪ್ಪಾಜಿ ಅಂತಾರೆ. ಇದು ಎರಡಕ್ಕಿಂತ ಹೆಚ್ಚಾಗಿ ಇನ್ನು ಸ್ವಲ್ಪ ಹೊತ್ತಿಗೆ ನೋಡ್ರಿ, ಸಣ್ಣ ಎಮ್ಮನೂ ಬರ್ತಾಳೆ. ಬಂದಿಲ್ಲ ಇನ್ನು, ತಾನು ಬಂದಾಳಂದರೆ ಇನ್ನು ಮುಗೀತು. ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ಮರ್ತೋಗ್ಬಿಡ್ತೀವಿ. ಹಂಗೆ ಮಾಡ್ತಾಳೆ ನನ್ನ ಸಣ್ಣ ಮಗಳು. ಆಯಮ್ಮಂದೇ ನಡಿಬೇಕಂತಾಳೆ. ಅಮ್ಮ ಬಂದ್ಲು ನೋಡ್ರಿ. ಪಾಪ ಅವ್ರ ಅಕ್ಕ ಯಾವುದೋ ಒಂದು ಪೆನ್ ತಗೊಂಡು ಆಡ್ಕೊತಾ ಇದ್ದರೆ ಇನ್ನು ಈ ಅಮ್ಮ ಬಂದು ನಂದು ಪೆನ್ನು ಅಂತ ಅನ್ನೋಕ್ಕಿಲ್ಲ. ಪಾಪ ಇನ್ನು ಪೆನ್ ಕೊಟ್ಟು ಅದ್ರಾಗಿರೋ ಲಿಡ್ ಕೊಟ್ಟಿಲ್ಲ. ಆ ಲಿಡ್ ಕೊಟ್ಟಿಲ್ಲ ಅಂತೇಳಿ ಅಳ್ತಾ ಇದ್ದಾಳೆ. ಅದನ್ನು ಅಳೋ ಹೆಂಗೆ ಚೀರಿ ಅಳ್ತಾಳೆ ರೀ. ನಿಧಾನವಾಗಿ ಅಳಲ್ಲ. ಅದು ಏನನ್ನೊಂದು ಫೈಸ್ಲ ಆಗಿಬಿಡ್ಬೇಕು. ಆ ಕಡೆ ಅವ್ರದನ್ನ ಆಗಬೇಕು, ಈ ಕಡೆ ಈ ಅಮ್ಮನ ಗೆಲ್ಲಿಬೇಕು. ಅಷ್ಟರವರೆಗೆ ಅಳ್ತಾಳೆ ನಮ್ಮ ಮಗಳು. ಇಲ್ಲಾಂದರೆ ನಾನು ಹೊಡಿಬೇಕು. ಇವೆರಡರಾಗ ಒಂದು ಮಾಡಬೇಕು. ಆವಾಗ ಶಬ್ದ ಯುದ್ಧ ನಿಂತೋಗ್ತೈತೆ. ಇಲ್ಲಾಂದರೆ ಆ ಯುದ್ಧ ಹಂಗೆ ಕಂಟಿನ್ಯೂಸ್ ಆಗಿ ಒಬ್ಬಯಮ್ಮೆ ಯುದ್ಧ ಮಾಡ್ತಾಳೆ. ಅಮ್ಮನ ಜೊತೆ ಇನ್ನು ಯಾರು ಬೇಡ. ಇನ್ನು ಹಂಗೆ ಹೇಳೋಕ್ಕಿಲ್ಲ. ಇನ್ನು ಕಾರುಣ್ಯ ನಿನ್ನ ಹೋಮ್ವರ್ಕ್ ಮುಗೀತಾ ಅಂತ ನನ್ನ ಮಗಳಿಗೆ ಕೇಳಿಬಿಟ್ಟೆ ರೀ. ಅದೊಂದು ಮಾತಿಗೆ ಪಾಪ ಮತ್ತೆ ತಿರುಗಿ ತನ್ನ ಲಿಡ್ ತನಗೆ ಕೊಟ್ಟು ಇನ್ನು ತನ್ನ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ಹೋಮ್ವರ್ಕ್ ಮಾಡೋದ್ರಲ್ಲಿ ನನ್ನ ಮಗಳು ನಂಬರ್ ಒನ್ನಪ್ಪ. ಪಾಪ ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿನ ಸತಾಯಿಸ್ತಾರಂತೆ. ನನ್ನ ಮಗಳಂತೂ ಸತಾಯಿಸಲ್ಲ. ಏನಮ್ಮ ಹೋಮ್ವರ್ಕ್ ಅಂತ ಒಂದೇ ಮಾತು ಹೇಳೋಕ್ಕಿಲ್ಲ, ಬುಕ್ ಇಟ್ಕೊಂಡು ಕುತ್ಕೊತಾಳೆ. ಸಾಕಪ್ಪ, ನಾನು ಇಷ್ಟು ದಿನ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ ಈಗ ಅನ್ನಿಸ್ತೈತೆ ನನಗೆ. ಯಾಕೆಂದರೆ ರೀ, ಮನೆಯಲ್ಲಿ ಎಷ್ಟು ಕಷ್ಟಪಟ್ಟೀನಿ ಅಂದರೆ ರೀ ಹೇಳ್ಕೊಡೋಕೆ, ನಿಜ ಅಷ್ಟು ಕಷ್ಟಪಟ್ಟೀನಿ. ನಾನು ಬಯಸ್ಕೊಂಡ್ಲಾರ ದಿನವೇ ಇಲ್ಲ, ಅಷ್ಟು ಬಯಸ್ಕೊಂಡಿದ್ದೀನಿ ನನ್ನ ಮಗಳಿಗೆ ಹೇಳ್ಕೊಡೋ ವಿಷಯದಲ್ಲಿ. ನಾನು ಕಲಿಯುವಾಗ ಹೊಡಿಯೋದಿಲ್ಲ ರೀ. ಕಲ್ತಾದ್ಮೇಲೆ ಅದನ್ನೇನ ಮರ್ತೋಗಿದ್ದಾಳೆ ಅಂದರೆ ನಾನು ಹೆಂಗೆ ಹೊಡಿತೀನಿ ಅಂತ ನನಗೆ ಗೊತ್ತಿಲ್ಲ, ಹಂಗೆ ಹೊಡಿತೀನಿ ನಾನು. ಆವಾಗ ಹೊಡಿವಾಗ ಎಲ್ಲರಿಗೂ ಸಿಟ್ಟು ಬರ್ತೈತೆ. ಆದರೆ ಸ್ವಲ್ಪ ದಿನ, ಸ್ವಲ್ಪ ಅಂದರೆ ಭಾಳ ಸ್ವಲ್ಪ ಕಡಿಮೆನೇ ನಮ್ಮ ಯಜಮಾನ್ರನ್ನ ಬೈದಿದ್ದು. ಯಾಕೆಂದರೆ ನಮ್ಮ ಯಜಮಾನ್ರ ಮನೆಗೆ ನಮ್ಮ ಜೊತೆಗೆ ಇರ್ತಿದ್ರಲ್ಲ, ಅವ್ರಿಗೆ ಗೊತ್ತು ಏನಾಗೈತೆ ಅಂತ. ಇನ್ನು ಆಜು ಬಾಜು ನಮ್ಮ ಅತ್ತೆಯವ್ರಿಗೆ, ಅಮ್ಮನವ್ರಿಗೆ ಗೊತ್ತಾಗಲ್ಲ ಅಲ್ವಾ ಎದಕ್ಕಂತ.
ಅದಕ್ಕೆ ಇನ್ನು ನಮ್ಮ ಅತ್ತೆಯರು ಅಮ್ಮ ಯಾರಾದರೂ ಬೈಯುವಾಗ ಪಾಪ ನಮ್ಮ ಯಜಮಾನ್ರಿ ಇವತ್ತಿಗಾಗಲಿ ಅವ್ರು ನನ್ನ ಎಷ್ಟು ಹಿಂದೆ ಹಾಕ್ಕೊಂಬರ್ತಾರೆ. ಇಲ್ಲ ಕಲ್ತಿದ್ದನ್ನ ಮರ್ತೋಗ್ತಿದ್ದಾಳಮ್ಮ, ಮತ್ತು ಮರ್ತೋಗ್ಬಾರ್ದು ಹೌದಿಲ್ಲ ಅಂತ ಅವರೇ ಹೇಳ್ತಾರೆ. ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ನನ್ನ ಮಗಳು ನಮ್ಮ ಯಜಮಾನ್ರು ಒಂದು ಹುಳ ತೆಗ್ದಿದ್ರೆ ಏನೋ ನಮ್ಮ ಅಪ್ಪಾಜಿ ತಿನ್ನೋಕೆ ಕೊಡ್ತಾಯಿದ್ದಾರೆ ಅಂತ ಕೈ ಚಾಚಾಳ, ತಾನು ನೋಡೇ ಇಲ್ಲ ಅದು ಹುಳನ. ಇನ್ನು ಹುಳನ ಕೈಯಾಗೆ ಕೊಟ್ಟರೆ ನಮ್ಮ ಅಪ್ಪಾಜಿನೇ ಕೈಯಲ್ಲಿ ಹಿಡ್ದಾರಲ್ಲ, ನನಗೂ ಏನು ಕಡಿಯಲ್ಲ ಅಂತೇಳಿ ಕೈಯಾಗಿ ಇಟ್ಕೊಂಡಿದ್ದಾಳೆ ರೀ. ಆಮೇಲೆ ಕಡಿತದ ಅಂತ ನಮ್ಮ ಯಜಮಾನ್ರು ಹೇಳೋಕ್ಕಿಲ್ಲ, ಅವಾಗ ತಾನು ಭಯ ಬಿದ್ದಾಳೆ. ಅಷ್ಟರವರೆಗೆ ನನ್ನ ಮಗಳು ಭಯನೇ ಬಿದ್ದಿಲ್ಲ. ನೀವು ಅಬ್ಸರ್ವ್ ನೋಡಿದ್ದೀರಾ ಏನದು ಅಂತಂದರೆ, ತಂದೆ ತಾಯಿ ಏನೇ ಹೇಳಿದ್ರೂ ಮಕ್ಕಳು ಮಾಡ್ತಾಯಿದ್ದಾರೆ, ಹೌದಿಲ್ಲ ರೀ? ಎಷ್ಟು ನಂಬಿಕೆ ಐತೆ ನೋಡಪ್ಪ ತಂದೆ ತಾಯಿ ಮೇಲೆ. ಸರಿ ರೀ, ಈಗ ನಾನೊಂದು ಮಾತು ಹೇಳ್ತಿದ್ದೆ ಹೌದಿಲ್ಲ ನಿಮಗೆ, ಕಲ್ತಿದ್ದು ಮರ್ತೋಗ್ಬಿಟ್ರೆ ನನಗೆ ಅಲ್ಲೇ ಬೇಜಾರು ಬರೋದು ರೀ. ಪ್ರತಿಯೊಂದು ಪೇರೆಂಟ್ಸ್ನ ನಾನು ಸ್ವಲ್ಪ ಜನನ ನೋಡಿದ್ದೀನಿ. ಅವ್ರ ಮಕ್ಕಳಿಗೆ ಅವರು ಟೈಮೇ ಕೊಡಲ್ಲ ರೀ, ಬರೀ ಫೋನ್ಗೆ ಟೈಮ್ ಕೊಡ್ತಾರೆ, ಅವ್ರ ಕೆಲಸಗಳಿಗೆ ಮಾತ್ರ ಅವ್ರು ಟೈಮ್ ಕೊಡ್ತಾರೆ. ಆದರೆ ರೀ ನಾನು ನನ್ನ ಕಡೆ ಫೋನ್ ಇದ್ರೂ ನನಗೆ ನೋಡಿದ್ರೂ ನನಗೆ ಮನೆಯಲ್ಲಿ ಹೇಳೋರು ಯಾರೂ ಇಲ್ಲ. ನನಗೆ ನನ್ನ ಇಷ್ಟದ ಪ್ರಕಾರ ನಾನು ಇರ್ಬೋದು, ನನ್ನ ಬೈಯೋರು ಯಾರಿಲ್ಲ. ನಮ್ಮ ಯಜಮಾನ್ರು ನನ್ನ ಜಾಸ್ತಿ ಬೈಯೋದಿಲ್ಲ. ನಾನು ನೋಡ್ಕೊಂಡು ಕುತ್ಕೋಬೋದು ಹೌದಿಲ್ಲ, ನನ್ನ ಮನೆಗಳ ಕೆಲಸ ಎಲ್ಲ ಸೈಡ್ ಇಟ್ಟು ನಾನು ನೋಡ್ಕೊಂಡು ಕುತ್ಕೊಂಡ್ಬರ್ಬೋದು. ಯಾಕೆ ನಾನು ಕುತ್ಕೊಳಲ್ಲ? ನಾನು ಇವತ್ತು ಕುತ್ಕೊಂಡು ನೋಡ್ಕೊಂತ ಕುಂತೀನಂದರೆ ಜೀವನ ಪರ್ಯಂತ ನಾನು ಪ್ರಯಾಸ ಪಡಬೇಕು, ಇನ್ನು ಕಷ್ಟ ಅಂತೇಳಿ ರೀ. ನನ್ನ ಕಡೆ ಯಾವಾಗ ಫೋನ್ ಇದ್ದರೂ ನಾನು ಫೋನೇ ನೋಡ್ತಿದ್ದಿಲ್ಲ ರೀ. ನಾನು ಬರೀ ಮನೆ ಕೆಲಸ, ನನ್ನ ಮಕ್ಕಳನ್ನ ಶಿಸ್ತಾಗಿ ಬೆಳೆಸಬೇಕು. ನನ್ನ ಮಕ್ಕಳಿಗೆ ನಾನು ಮಾತನ್ನೂ ಹೇಳ್ಕೊಟ್ಟಿದ್ದೀನಿ ರೀ. ಕನ್ನಡ ಮಾತಾಡ್ತಾರೆ ಅವರು, ಮಾತಾಡಲ್ಲ ಅಂತಲ್ಲ, ರೆಸ್ಪೆಕ್ಟ್ ಕೊಟ್ಟು ರೀ ಹಚ್ಚಿ ಮಾತಾಡಿಲ್ಲ ಅಂತಂದರೆ ನಾನು ಅವ್ರನ್ನ ಕಣ್ಣಿಂದ ಹಿಂಗೆ ನೋಡಿನಂದ್ರೆ ರೀ ನನ್ನ ಮಗಳು ಅಲ್ಲೇ ಅರ್ಥ ಮಾಡ್ಕೊತಾಳೆ, ಓ ನಾನು ರೀ ಅಂತ ಹಚ್ಚಿ ಮಾತಾಡಿಲ್ಲ, ಅದಕ್ಕೆ ಅಮ್ಮ ಹಿಂಗೆ ಮಾಡಿದ್ದಾರೆ, ಹಿಂಗೆ ನೋಡಿದ್ದಾರೆ ಅಂತ. ನಿಜ ರೀ, ನಾನು ಏನನ್ನಾಗಲಿ ಮಕ್ಕಳಿಗೆ ಹೇಳ್ಕೊಡುವಾಗ ಭಾಳ ಶಿಸ್ತಿಂದ ಹೇಳ್ಕೊಡ್ತೀನಿ ರೀ. ಹೇಳ್ಕೊಟ್ಟಾಗ ಕಲಿಬೇಕು. ಕಲಿತು ಆದಮೇಲೆ ಅದನ್ನು ಮರ್ತೋಗ್ಯಾರ ಅಂದರೆ ರೀ ನನಗೆ ಎಷ್ಟು ಸಿಟ್ಟು ಬರ್ತೈತೆ ಅಂದರೆ ಅಷ್ಟು ನೋವಾಗ್ತೈತೆ, ಅಷ್ಟು ಸಿಟ್ಟು ಬರ್ತೈತೆ. ಹಂಗೆ ಬಂದಾಗ ಹೊಡೆದೇ ಬಿಡ್ತೀನಿ ರೀ ನಾನು. ನಮ್ಮ ಯಜಮಾನ್ರಂತೂ ಎದ್ದು ಹೊರಗೆ ಹೋಗ್ಬಿಡ್ತಾರೆ. ಇನ್ನು ಆಮೇಲೆ ಯಾರನ್ನ ನನ್ನ ಬೈದರೆ ಅವಾಗ ನಮ್ಮ ಯಜಮಾನ್ರು ನನ್ನ ಹಿಂದೆ ಹಾಕ್ಕೊಂಬರ್ತಾರೆ. ಇವಾಗ ನನ್ನ ಮಗಳು ಎಷ್ಟು ಚೆನ್ನಾಗಿ ಓದ್ತಾಳಂತೆ ರೀ ಕ್ಲಾಸಾಗ. ತಂದೆ ತಾಯಿ ಇನ್ನು ಏನು ಬೇಕು ರೀ, ಈಗ ಅಷ್ಟು ಚೆನ್ನಾಗಿ ಓದ್ತಾಳಂತೆ. ಇದೇ ವಿದ್ಯಾಭ್ಯಾಸ ಹಿಂಗೆ ಓದೋದ್ರಲ್ಲಿ ನನ್ನ ಮಗಳು ಯಾವಾಗಲೂ ಇರಲಪ್ಪ. ಇನ್ನು ನಮ್ಮ ಯಜಮಾನ್ರು ನಮ್ಮ ತಂಗಿಯವ್ರ ಗಾಡಿದು ಟೈರು ಏನೋ ಹೊಡೆದ್ಬಿಟ್ಟೈತಂತೆ ರೀ. ಇಲ್ಲಿ ಟೈರ್ದು ನನಗೆ ಹೇಳೋಕ್ಕೆ ಬರಲ್ಲ, ಅದು ಆ ಸ್ಟೀಲಿಂದು ಸೀಳ್ಬಿಟ್ಟಿದಂತೆ. ಇನ್ನು ಟೈರ್ ತೆಗ್ದು ಇನ್ನು ಅಂಥದ್ದು ಹೊಸ ತೊಗೊಂಡು ಬಂದು ರಿಪೇರಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಯಜಮಾನ್ರು ಊರಿಗೆ ಹೋಗ್ತಿದ್ದಾರೆ ರೀ. ಊರಿಗೆ ಹೋಗಿ ನಾಳೆ ಬರ್ತಾರೆ. ನಾಳೆ ಬರೋವರೆಗೆ ಇನ್ನು ಮನೆಯಲ್ಲಿ ನಾವು ಒಂದೇ. ಇನ್ನು ಎದಕ್ಕೆ ಹೋಗ್ತಿದ್ದಾರೆ ಊರಿಗೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ರೀ. ಯಾಕೆಂದರೆ ಅದು ಇನ್ನೂ ದೊಡ್ಡ ವೀಡಿಯೋ ಐತೆ. ಒಂದೇ ವೀಡಿಯೋ ಎಲ್ಲ ಮಾಡಿಬಿಟ್ರೆ ಮತ್ತು ನೋಡೋರಿಗೆ ಕಷ್ಟ, ಬೋರ್ ಹೊಡಿತೈತೆ ಹೌದಿಲ್ಲ, ಅದಕ್ಕೆ ಬೇಡ. ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ನಮ್ಮ ಯಜಮಾನ್ರು ಊರಿಗೆ ಹೋಗ್ತಿದ್ದಾರೆ, ದುಡ್ಡು ಇಟ್ಕೊಂಡು ಹೋಗ್ತಿದ್ದಾರೆ. ಒಂದು ಸೈಡ್ ನನಗೆ ಭಯ, ಯಾಕೆಂದರೆ ದುಡ್ಡು ಇಟ್ಕೊಂಡು ಊರಿಗೆ ಹೋಗ್ತಿದ್ದಾರಲ್ಲ, ಎಷ್ಟೋ ಕಡೆ ಹಿಂಗಾಗಿದ್ದಾವೆ ಹಂಗೆ ಆಗಿದ್ದಾವೆ ಅಂತ ಹೇಳ್ತಿರ್ತಾರೆ. ಅವೆಲ್ಲ ಕೇಳಿ ಆದಮೇಲೆ ಇನ್ನು ನಮ್ಮ ಮನ್ಯಾಗ ಹಿಂಗೆ ದುಡ್ಡು ಇಟ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ ಅಂತಂದರೆ ಸ್ವಲ್ಪ ಭಯ ಆಗ್ತೈತೆ. ಅದನ್ನು ದುಡ್ಡು ಹೋದರೆ ಪರವಾಗಿಲ್ಲಪ್ಪ, ಮನುಷ್ಯರಿಗೆ ಏನು ಆಗ್ಲಾರಂಗೆ, ಒಂದು ಏಟು ಆಗ್ಲಾರಂಗೆ ಸುರಕ್ಷಿತವಾಗಿ ಮನೆಗೆ ಬಂದರೆ ಸಾಕು ನನಗೆ. ಇನ್ನು ಪ್ರೇಯರ್ ಮಾಡ್ತಿದ್ವಿ. ನಾನು ಪ್ರೇಯರ್ ಮಾಡೋದು ಮುಗೀತು ರೀ. ಇನ್ನು ನಮ್ಮ ಯಜಮಾನ್ರು ಪ್ರೇಯರ್ ಮಾಡ್ತಿದ್ದಾರೆ. ಇನ್ನು ಕಾರುಣ್ಯ ಪ್ರೇಯರ್ ಮಾಡೋದು ಬಿಟ್ಟು ರೀ ಇನ್ನು ಗಲಾಟೆ ಮಾಡ್ತಿದ್ದಾಳೆ. ಇನ್ನು ಏನಾಯ್ತೇನೋ ಮತ್ತೆ ಸೈಲೆಂಟಾಗಿ ನಿಂತ್ಕೊಂಡ್ಳು. ಹೌದಪ್ಪ ಏಸಪ್ಪ ಸ್ತೋತ್ರಪ್ಪ ಅಂತ ಹೇಳ್ತಿದ್ದಾಳೆ. ನಾನೆಷ್ಟು ಆಲೋಚನೆ ಮಾಡ್ತೀನಿ ನಮ್ಮ ಯಜಮಾನ್ರು ಬೇರೆ ಊರಿಗೆ ಹೋಗ್ತಾರಲ್ಲ ಅಂತ. ನಮ್ಮ ಯಜಮಾನ್ರು ಸಹ ನಮ್ಮ ಬಗ್ಗೆ ಅಷ್ಟೇ ಆಲೋಚನೆ ಮಾಡ್ತಾರೆ. ಯಾಕೆಂದರೆ ಯಾವಾಗೂ ನಮ್ಮನ್ನ ಬಿಟ್ಟು ಹೋಗಲ್ಲ ರೀ. ಹೋದ್ರೂ ಒಂದೇ ದಿವಸ, ಜಾಸ್ತಿ ಮಾತ್ರ ಹೋಗೋದೇ ಇಲ್ಲ. ಏನೋ ಮುಂದಿನ ದಿನಗಳಲ್ಲಿ ಹೋಗ್ಬೋದೇನೋ, ಬಟ್ ಇವಾಗಂತೂ ಹೋಗೋದೇ ಇಲ್ಲ ನಮ್ಮನ್ನು ಬಿಟ್ಟು. ಯಾಕೆಂದರೆ ಚಿಕ್ಕ ಮಕ್ಕಳಿದಾರಲ್ಲ. ಇನ್ನು ನಮ್ಮ ಸಣ್ಣ ಮಗಳಂತೂ ಮಾನಸಿಕ ಆಗಿಬಿಡ್ತಾಳೆ ಅವ್ರ ತಂದೆ ಇಲ್ಲಾಂದರೆ. ಇನ್ನು ರೆಡಿ ಆದ್ರಪ್ಪ, ಯಾವಾಗಲೂ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ರು. ಈ ಸಲ ಬ್ಯಾಗ್ ಬೇಡ, ಜಸ್ಟ್ ನನಗೆ ನನ್ನ ಸ್ವೆಟರ್ ಒಂದೇ ಕೊಡು ಅಂತ ಹೇಳೋಕ್ಕಿಲ್ಲ, ಇನ್ನು ಅದೊಂದು ಕೊಟ್ಟಿದ್ದೀನಿ. ಇನ್ನು ಹೋಗ್ತಾರೆ. ಇನ್ನು ದೊಡ್ಡ ಮಗಳನ್ನ ಎತ್ಕೊಂಡು ಮುದ್ದಾಡಿದ್ರು.
ಚಿಕ್ಕ ಮಕ್ಕಳು ಅಪ್ಪಾಜಿ ನಾನು ಅನ್ನೋಕ್ಕಿಲ್ಲ, ದೊಡ್ಡಯಮ್ಮನ ಇಳಿಸಿ ಸಣ್ಣಯಮ್ಮ ಎತ್ಕೊಳಕ್ಕಿಲ್ಲ, ಆದ್ರೂ ಸಣ್ಣಯಮ್ಮ ತಾನೊಂದೇ ಎತ್ಕೋಬೇಕು ಅಂತ ಹೇಳ್ತಾಳೆ, ಇನ್ನೊಬ್ಬರನ್ನ ಅಕ್ಕನ ಎತ್ಕೋಬೇಡ ಅಂತ ಹೇಳ್ತಾಳೆ. ಆದರೂ ನನಗಿಷ್ಟ ಇಲ್ಲ, ಹಂಗೆ ಮಾಡಬಾರ್ದು, ನನಗೆ ಇಬ್ಬರು ಸಮನಾಗಿರಬೇಕು. ಸಣ್ಣ ಹುಡುಗರು ಏನನ್ನು ಹೇಳುವಾಗ ನಾವು ಅದನ್ನು ಸರಿಪಡಿಸ್ಬೇಕು, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ. ಅದೇ ರೂಢಿ ಮುಂದೆ ಬಿದ್ದುಬಿಡ್ತೈತೆ. ಹೌದಿಲ್ಲ? ನಾನು ಭಾಳ ಅಂದರೆ ಭಾಳ ಕಠಿಣ ರೀ, ಮನೆಯಾಗಂತೂ ಹೇಳ್ಬಾರ್ದು. ಹೊರಗಡೆ ಎಷ್ಟು ಸಮಾಧಾನವಾಗಿರ್ತೀನಿ, ಮನೆ ಅಷ್ಟೇ ಕಠಿಣವಾಗಿರ್ತೀನಿ. ಯಾಕೆಂದರೆ ಇದು ಹೊರಗಡೆದು ನಂದಲ್ಲ, ಮನೆಗಳದು ನಂದು. ಹೊರಗಡೆ ಏನನ್ನಾದರೆ ನನಗೆ ಕೇಳಲ್ಲ. ಮನೆಗೆ ಯಾರಿಗನ್ನ ಶಿಸ್ತಾಗಿಲ್ಲ, ಸರಿಯಾಗಿ ಮಾತು ಕೇಳಲ್ಲ ಅಂದರೆ ತಂದೆನ ತಾಯಿನ ಬಿಟ್ಟು ಯಾರನ್ನ ಕೇಳೋದಿಲ್ಲ. ಅದಕ್ಕೆ ನನ್ನ ಮಕ್ಕಳನ್ನಂತೂ ಆಲ್ಮೋಸ್ಟು ಶಿಸ್ತಾಗಿ ಬೆಳೆಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಮ್ಮ ಯಜಮಾನ್ರು ಹೋಗ್ತಾರೆ, ನನಗಂತೂ ಕಣ್ಣಾಗ ನೀರು ಬರ್ತಿದ್ದಾವೆ. ಇನ್ನೂ ಹೋಗಿದ್ದು ಕೆಲಸ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡು ಸುರಕ್ಷಿತವಾಗಿ ಮನೆಗೆ ಬರಲಿ ನಮ್ಮ ಯಜಮಾನ್ರು. ನನಗಿನ್ನ ಚಿಂತೆ ನಮ್ಮ ಸೃಷ್ಟಿಗೆ ಅಪ್ಪಾಜಿ ಊರಿಗೆ ಹೋಗ್ತಿದ್ದಾರೆ ಅಂತ. ಆದರೆ ಒಂದು ಸೈಡ್ ಖುಷಿನೂ ಇದೆ ಸೃಷ್ಟಿಗೆ, ಇನ್ನೊಂದು ಸೈಡು ಅಪ್ಪಾಜಿನ ಬಿಟ್ಟು ಇರಬೇಕಲ್ಲ ಅನ್ನೋದು ದುಃಖನೂ ಇದೆ. ಇನ್ನು ಸರಿ ಅಂತೇಳಿ ನಮ್ಮ ಕಡೆ ಮಾತಾಡಿ ಆಮೇಲೆ ನಾನು ಅತ್ತೆಯವ್ರ ಮನೆ ಕಡೆ ಹೋಗಿ ಅವ್ರಿಗೂ ಹೇಳಿ ಹೋಗೋಣ ಅಂತೇಳಿ ಅತ್ತೆಯವ್ರ ಮನೆಗೆ ಹೋದ್ವಿ. ಅತ್ತೆಯವ್ರ ಮನೆಗೆ ಬರೋಕ್ಕಿಲ್ಲ ರೀ, ಇಲ್ಲಿ ನಮ್ಮ ಭಾವನ ಮಗಳು ರಾಧಾ ಮಕ್ಕೊಂಬಿಟ್ಟಿದ್ದಾಳೆ. ರಾಧಿಕಾ ಎದಕ್ಕೆ ಮಕ್ಕೊಂಡಿದ್ದಾಳೆ ಅಂತಂದರೆ ಸ್ಪೋರ್ಟ್ಸಲ್ಲಿ ಸೇರಿದ್ದಾಳೆ ರೀ, ಹಾಕಿಯಲ್ಲಿ. ಅದಕ್ಕೆ ನನಗೆ ನಿದ್ದೆ ಬರಕತ್ತೈತೆ, ನನಗೆ ಇಲ್ಲ ಬಾಬಾಯಿ ನಾನು ಎದ್ದೇಳಲ್ಲ ಅಂತ ಹೇಳ್ತಿದ್ದಾಳೆ. ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನೋಡಿರಿ ನಮ್ಮ ರಾಧಾ ಮಕ್ಕೊಂಡಿದ್ದಾಳೆ, ಇವಾಗ ಮಕ್ಕೊಂಡಿದ್ದಾಳೆ ನೋಡಿರಿ, ಊಟ ಮಾಡೋ ಟೈಮ್ ಮಕ್ಕಂದಿದ್ದಾಳೆ, ಮಕ್ಕನ ಟೈಮ್ಗೆ ಎದ್ದು ಕೂತ್ಕೊತಾಳೆ ಏನೋ ನೋಡಿರಿ ಅಂತ ನಾನು ವೀಡಿಯೋ ಮಾಡ್ತಿದ್ರೆ ಅಮ್ಮ ಅಂತ ಹೇಳ್ತಿದ್ದಾಳೆ ರೀ. ನಮ್ಮ ಅತ್ತೆ ರೀ ಇವರು, ಅವಾಗೇ ಹೇಳೀನಿ ಒಂದು ವೀಡಿಯೋದಲ್ಲಿ. ನಮ್ಮ ಯಜಮಾನ್ರವ್ರ ತಾಯಿ. ನಮ್ಮ ಅತ್ತೆಗೆ 5 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, ಒಂದೇ ಮಗಳು ರೀ. ಇನ್ನು ಮಗಳು ಬೇರೆ ಊರಲ್ಲಿದ್ದಾರೆ. ಇನ್ನು ತಾಯಿಗೆ ಹೇಳಿ ನಮ್ಮ ಯಜಮಾನ್ರು ಪ್ರಯಾಣ ಬೆಳೆಸ್ಬೇಕು. ಅಷ್ಟರಲ್ಲಿ ಅತ್ತೆಯವರು ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟಿದ್ದಾರೆ, ಬರ್ರಿ ಮಾವಿನ ಹಣ್ಣು ತಿನ್ನೋಣ. ಇನ್ನು ಕಾಳು ಮನೆಗೆ ಕೊಟ್ಟು ಕಳಿಸಿದ್ರು, ನನಗೆ ಕಾಳು ಬೇಡ ಅಂತ ಹಿಂಗೆ ರಿಟರ್ನ್ ತೊಗೊಂಡು ಬಂದೀನಿ. ಯಾಕೆ ನಾನು ಮನೆಯಲ್ಲಿ ಊಟ ಮಾಡಿಬಿಟ್ಟಿದ್ದೆ. ಇನ್ನು ಇಲ್ಲೇ ಬಂದು ರೊಟ್ಟಿ ಇಲ್ಲೇ ತಿಂದು ಇನ್ನು ನಮ್ಮ ಯಜಮಾನ್ರು ಹಿಂಗೆ ಊರಿಗೆ ಕಳಿಸ್ತಾ ಇದ್ದೀವಿ. ಸರಿ, ಪ್ರೇಯರ್ ಮಾಡಿರಿ. ಇನ್ನೊಂದು ನಮ್ಮ ಅತ್ತೆ ನೋಡಿರಿ ಮೀನು ತಂದಿದ್ದಾರೆ, ಒಣ ಮೀನು. ನನಗೆ ಒಣ ಮೀನು ಅಂದ್ರೆ ಇಷ್ಟಪ್ಪ, ಆದರೆ ಇವೇನೋ ಒಂಥರ ವಾಸನೆ ಬರ್ತದೆ, ನನಗಂತೂ ವಾಸನೆಗೆ ಆಗ್ತಾಯಿಲ್ಲ. ಬರ್ರಿ ಇನ್ನೊಂದು ಸರಿ ಊಟ ಮಾಡೋಣ. ಅವಾಗ ಊಟ ಮಾಡುವಾಗ ನಿಮ್ಮನ್ನು ಕರೆದಿಲ್ಲ, ಹೌದಿಲ್ಲ? ಇವಾಗ ಊಟ ಮಾಡೋಕೆ ಕರಿತಿದ್ದೀನಿ, ಬರ್ರಿ ಎಲ್ಲರೂ ಊಟ ಮಾಡೋಣ. ಒಂದು ವೇಳೆ ನೀವೇನನ್ನು ಊಟ ಮಾಡ್ತಿದ್ರೆ ಹೊಟ್ಟೆ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿರಿ. ಓಕೆ ರೀ, ಬಾಯ್ ರೀ. ನಮ್ಮ ಯಜಮಾನ್ರು ಊರಿಗೆ ಹೋಗ್ತಿದ್ದಾರೆ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್ ಬಾಯ್.